ದಿವಸದ ನೇತೃತ್ವ ವಹಿಸಿಕೊಂಡು ಪರಮ ಪೂಜ್ಯ ಶ್ರೀ ಸಂಪಾದನಾ ಮಹಾಸ್ವಾಮಿಗಳು ಸಂಪಾದನಾ ಚರ್ಮೂರ್ತಿ ಮತ್ತು ಚಿಕ್ಕೋಡಿ ಪೂಜ್ಯರು ಈ ಒಂದು ವೇದಿಕೆಯಲ್ಲಿ ಮಾನ್ಯ ತಹಸೀಲ್ದಾರ್ಗೆ ಮನವಿಯನ್ನು ಕೊಡುವ ಮುಖಾಂತರ ಕಳೆದ ಇವತ್ತು 4ನೇ ದಿವಸದ ಚಳಿಗಾಲ ಅಧಿವೇಶನದಲ್ಲಿ ಈ ಒಂದು ಚಿಕ್ಕೋಡಿ ಜಿಲ್ಲಾ ಹೋರಾಟದ ರೂಪರೇಷೆಗಳನ್ನ ನಮ್ಮ ಜನಪ್ರತಿನಿಧಿಗಳು ಆಗಿರುವಂತಹ ಸದನದ ಒಳಗೆ ಮತ್ತು ಸದನದ ಹೊರಗೆ ಯಾವ ರೀತಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಸವಿಸ್ತಾರ ವಿಷಯವನ್ನ ಈ ಒಂದು ಸಂದರ್ಭದಲ್ಲಿ ಪೂಜ್ಯರು ಹೇಳಿದ್ದಾರೆ. ಪೂಜ್ಯರನ್ನ ಇವತ್ತು ದೇಶ ಸೇವೆ ಮಾಡಿ ಈ ಒಂದು ಜಿಲ್ಲಾ ಹೋರಾಟ ಸಮಿತಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಜಿ ಸೈನಿಕರನ್ನ, ಆಟೋ ಚಾಲಕರನ್ನ, ವಿವಿಧ ಸಂಘಟನೆಯ ಎಲ್ಲ ಪದಾಧಿಕಾರಿಗಳನ್ನ, ಅಧ್ಯಕ್ಷರನ್ನ, ಆಮೇಲೆ ಜೆಡಿಎಸ್ ಪಕ್ಷದ ಇವತ್ತು ಮುಖಂಡರಾಗಿರ್ತಕ್ಕಂಥ ಕಾರಗೌಡ ಪಾಟೀಲ್ರನ್ನ, ಅವರವರನ್ನದೇ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರನ್ನ ತುಂಬಿರುವುದರಿಂದ ಸ್ವಾಗತಿಸುವುದರ ಜೊತೆಗೆ ಅವರೆಲ್ಲರನ್ನ ತುಂಬಿರುವುದರಿಂದ ಸ್ವಾಗತಿಸುವುದರ ಜೊತೆಗೆ ಬಹುಶಃ ಕಳೆದ 30 ವರ್ಷಗಳಿಂದ ಚಿಕ್ಕೋಡಿ ಜಿಲ್ಲೆ ಆಗಬೇಕಂತಕ್ಕಂಥ ಇತಿಹಾಸವನ್ನ ನಾವು ನೀವೆಲ್ಲ ಕೂಡ ಕೇಳ್ಕೊಂಡು ಬಂದಿದ್ದೇವೆ. ಆಗಿನ ಹೋರಾಟದಲ್ಲಿ ಇರ್ತಕ್ಕಂಥ ಪೂಜ್ಯಶ್ರೀ ಸಂಸ್ಥೆಯ ಶ್ರೀಗಳಿರ್ಬೋದು, ಸಂಘಾತ್ಮಕ ಇರಬಹುದು, ಡಾಕ್ಟರ್ ಅಂತ್ಯಾಗಳಿರ್ಬೋದು, ಇವರು ಜಿಲ್ಲೆಯನ್ನ ಕಾಣ್ತಕ್ಕಂಥ ಕನಸನ್ನ ಕಂಡು ಇವತ್ತು ನಾವು ಕಂಡು ಬಂದಿಲ್ಲ. ಅಂತ ಮಹಾತ್ಮರಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಈ 9 ದಿನದ ಚಳಿಗಾಲದ ಅಧಿವೇಶನದಲ್ಲಿ 10 ದಿನದ ಚಳಿಗಾಲದ ಅಧಿವೇಶನದೊಳಗ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಆಗ್ಬೇಕಂತಕೊಂಡು ಎಲ್ಲರ ಹಕ್ಕೊತ್ತಾ ಇದೆ ಇವತ್ತು. ಆ ಹಿನ್ನೆಲೆ ಒಳಗ ಕಳೆದ ಮೊನ್ನೆ 9ನೇ ತಾರೀಕಿನ ದಿವಸ ಈಗಾಗಲೇ ಪೂಜ್ಯರು ಹೇಳಿದಂತೆ ಅರ್ಬಾನಿಯ ಶಾಸಕರಾಗಿರ್ತಕ್ಕಂಥ ಬಾಲಚಂದ್ರ ಜಾರಕಿಹೊಳಿ ಇರಬಹುದು, ನಿಪ್ಪಾಣಿಯ ಶಾಸಕ ಆಗಿರ್ತಕ್ಕಂಥ ಸಹೋದರಿ ಶಶಿಕಲಾ ಜೊಲ್ಲೆ ಮೇಡಮ್ ಅವರು ಇರಬಹುದು. ಬಹುಶಃ ದುರ್ಯೋಧನ ಅಂತಕ್ಕಂಥ ಶಬ್ದ ಅವತ್ತು ಹೆಂಗ್ ಹೇಳಿದ್ರೆ ಅಲ್ಲಿ ಇವತ್ತು ನಾವು ಐವಳವ್ರನ್ನ ಕಂಡು ನಿಜವಾದ ದುರ್ಯೋಧನ ಕಂಡು ಅಂತಕ್ಕಂಥ ಮಾತನ್ನ ಬಹಳ ಘಂಟಾಘೋಷವಾಗಿ ದುರ್ಯೋಧನ ಐವಳವ್ರ ಜೊತೆಗೆ ಹಿರಿಯರಾಗಿರ್ತಕ್ಕಂಥ ರಾಜಣ್ಣ ಕಾಗೆ ಅವರು ಕೂಡ ಬಹುಶಃ ಈ ಒಂದು 50 ವರ್ಷದೊಳಗೆ ಸದನದೊಳಗ ಎದ್ದು ನಿಂತು ಚಿಕ್ಕೋಡಿ ಜಿಲ್ಲಾ ಆಗಬೇಕಂತ ಪ್ರಶ್ನೆ ಮಾಡಿದ್ರೆ ಇವರು 4-5 ಜನ ಶಾಸಕರು ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ಬೇಕಾಗ್ತಾ ಇದೆ. ಆ ಹಿನ್ನೆಲೆ ಒಳಗ ಇನ್ನು ಹೊಂದಿರತಕ್ಕಂಥದ್ದು ಇವತ್ತಿನ ದಿವಸ ಬಿಟ್ರೆ ಕೇವಲ 6 ದಿನ ಚಳಿಗಾಲ ಅಧಿವೇಶನದೊಳಗಿದೆ. ಬಹುಶಃ ಚಿಕ್ಕೋಡಿ ಮತ್ತು ಬೆಳಗಾವಿಯ ಅಖಂಡ ಬೆಳಗಾವಿ ಜಿಲ್ಲೆಯ 18 ಜನ ಶಾಸಕರು ಇವತ್ತು ನಿನ್ನೆ ಯಾವ ರೀತಿ 4-5 ಜನ ಶಾಸಕರು ಹೋರಾಟವನ್ನು ಒಳಗಡೆ ಮಾಡಿದರೆ ಇನ್ನು ಉಳಿದಿರ್ತಕ್ಕಂಥ 14 ಜನ ಅವ್ರ ಜೊತೆ ಕೈ ಜೋಡಿಸಿ ಇವತ್ತು ಅಥವಾ ನಾಳೆ 2 ದಿನಗಳಲ್ಲಿ ತಾವು ಜಿಲ್ಲೆ ಘೋಷಣೆ ಮಾಡಲಿಲ್ಲ ಮುಖ್ಯಮಂತ್ರಿ ಅಂದ್ರೆ ತಾವು ಬಹಳ ಅವರನ್ನು ಕೂಡ ಸದನದ ಒಳಗಡೆ ಬಾಂಗಿರಿ ಅವರನ್ನು ಕೂಡ ಹೋರಾಟ ಮಾಡಿ ಈ ಒಂದು ಚಿಕ್ಕೋಡಿ ಜಿಲ್ಲೆಯನ್ನು ಘೋಷಿಸಲಿಕ್ಕೆ ತಾವೆಲ್ಲ 18 ಜನ ಶಾಸಕರಿರ್ಬೋದು, 6 ಜನ ವಿಧಾನ ಪರಿಷತ್ ಸದಸ್ಯರಿರ್ಬೋದು, ತಾವೆಲ್ಲರೂ ಗದಿ ಎತ್ತಿ ಈ ಒಂದು ಬಹುದಿನಗಳ ಬೇಡಿಕೆಯನ್ನು ಚಿಕ್ಕೋಡಿ ಜಿಲ್ಲೆಯನ್ನ ಮಾಡಲಿಕ್ಕೆ ತಾವು ಘಂಟಾಘೋಷವಾಗಿ ಸ್ವಂತ ಕಟ್ಟೆಯಲ್ಲಿ ನಿಲ್ಲಬೇಕಂತಕೊಂಡು ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಅವರಿಗೆ ನಾವು ವಿನಂತಿಸ್ತಾ ಇದ್ದೇವೆ. ನೀವು ಗೋಕಾಕ್ ಮಾಡ್ರಿ ಬೇಡಂಗಿಲ್ಲ, ಅಕ್ರಿ ಮಾಡ್ರಿ ಬೇಡಂಗಿಲ್ಲ, ಆದ್ರೆ ಬಹುದಿನಗಳಿಂದ ಭೌಗೋಳಿಕವಾಗಿರ್ತಕ್ಕಂಥ ಜನಸಂಖ್ಯೆ ಆಧಾರವಾಗಿರ್ತಕ್ಕಂಥ ಮಧ್ಯದಲ್ಲಿರ್ತಕ್ಕಂಥ ಮತ್ತು ವೈಜ್ಞಾನಿಕವಾಗಿರ್ತಕ್ಕಂಥದ್ದು ಯಾವ್ದಾದ್ರು ತಾಲೂಕಿದ್ರೆ ಅದು ಚಿಕ್ಕೋಡಿ ತಾಲೂಕು ಅಂತಕ್ಕಂಥ ಸಮೀಕ್ಷೆ ಅಂತ ಎಲ್ಲ ಮಾಡಿದರೆ 30 ವರ್ಷಗಳಿಂದ ಜೆ.ಎಚ್. ಪಟೇಲ್ ಅವರು ಕೂಡ ಗೋಕಾಕ್ ಮತ್ತು ಚಿಕ್ಕೋಡಿ 2ನೇ ಜಿಲ್ಲೆ ಮಾಡ್ಬೇಕಂತ ತಿಳ್ಕೊಂಡು ಇದೇನು ಆದೇಶ ಆಗುವ ಸಂದರ್ಭದಲ್ಲಿ ಹಿನ್ನಡೆ ಆಗಿದೆ. ಆ ಇತಿಹಾಸವನ್ನು ಇಟ್ಟುಕೊಂಡು ನಿನ್ನೆ ತಾನೇ ಕೃಷ್ಣ ಬೈರೇಗೌಡರು ಕೂಡ ಭೌಗೋಳಿಕವಾಗಿ ಒಂದ್ಸಲ ಅದನ್ನು ಪರಿಶೀಲನೆ ಮಾಡಿ ನಾವು ಚಿಕ್ಕೋಡಿ ಜಿಲ್ಲೆ ಮಾಡ್ತೇವೆ ತಗೊಂಡು ಬಹಳಷ್ಟು ಘಂಟಾಘೋಷಣೆ ಹೇಳಿದರೆ ಇನ್ನು ಕಳೆದ 6 ದಿನದ ಅಧಿವೇಶನದೊಳಗೆ ನಾವೆಲ್ಲ ಆಶಾ ನಾಯಕರಾಗಿದ್ದೇವೆ. ಈ ಒಂದು ನೇತೃತ್ವವನ್ನ ಕಳೆದ 4 ದಿನಗಳಿಂದ ಚಿಕ್ಕೋಡಿಯ ಸಂಪಾದನಾ ಶ್ರೀಗಳು ಮತ್ತು ಸಂಸದೀಯ ಶ್ರೀಗಳು ಇವರು ನೇತೃತ್ವ ವಹಿಸಿಕೊಂಡಿದ್ದಾರೆ. ಸಂಜು ಬಡಿಗರು, ಚಂದ್ರಕಂಠನ ಹುಟ್ಟಿರಬಹುದು, ವಿವಿಧ ಸಂಘಟನೆಯಲ್ಲೆಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ಕಾರ್ಯದರ್ಶಿಗಳು, ಆಮೇಲೆ ಮಾಜಿ ಸೈನಿಕರು ಇವತ್ತು ಭಾಗವಹಿಸಿ ನಮ್ಮ ಸನ್ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ, ಮೇಡಮ್ ಅವರಿಗೆ, ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಕೊಡುವುದರ ಜೊತೆಗೆ ತಾವೆಲ್ಲ ಆಗಮಿಸಿದರೆ ಮತ್ತೊಮ್ಮೆ ತಮಗೆಲ್ಲರೂ ಅಭಿನಂದಿಸಿ ಈ ಸಂದರ್ಭದಲ್ಲಿ ಇವರು ಉಳಿದಿರ್ತಕ್ಕಂಥ 6 ದಿನದ ಚಳಿಗಾಲದ ಅಧಿವೇಶನ ಹೋಗಿ ಅದು ಬಿಸಿ ಅಧಿವೇಶನ ಆಗಿ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಆಗ್ತಾ ಇದೆ ಅಂತಕ್ಕಂಥ ಆಶಾಭಾವನೆಯನ್ನ ನಾವು ವ್ಯಕ್ತಪಡಿಸಲು ಮತ್ತೊಮ್ಮೆ ತಮ್ಮೆಲ್ಲರೂ ಅಭಿನಂದಿಸ್ತಾ ಇದ್ದೇವೆ. ಈಗ ಮನವಿಯನ್ನು ಸ್ವೀಕರಿಸತಕ್ಕಂಥ ತಹಸೀಲ್ದಾರರಾಗಿರ್ತಕ್ಕಂಥ ಮೇಡಮ್ ಅವರು 1-2 ಮಾತುಗಳನ್ನು ಹಂಚಿಕೊಳ್ಳಬೇಕು ಮಾಡಿ. ಹಲೋ ವೀಕ್ಷಕರೇ, ನೀವು ಇನ್ನು ನಮ್ಮ ಜೀ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ಮೀಡಿಯಾ.